ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಟಿ ವಿ ಅನ್ಬಾಕ್ಸ್ ಮಾಡ್ತಿರೋದು. ಇದು ಬ್ರ್ಯಾಂಡ್ ಕಳಿಸಿರೋ ಟಿ ವಿ ಅಲ್ಲ, ನಾವು ನಮ್ಮ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡಿರೋ ಟಿ ವಿ. ಸೊ ವೈ ನಾಟ್ ಅನ್ಬಾಕ್ಸ್ ಮಾಡೋಣ ಚಾನಲಲ್ಲಿ ಅಂತ ಅಂದ್ಕೊಂಡೆ. ಇಂಥ ಪ್ರಶ್ನೆ ಕೇಳ್ತಾವನೆ. ಸೊ ಇವತ್ತು ಅದು ಆಗೋಗ್ಲಿ, ಮೊದಲನೇ ಸಾರಿ ಒಂದು ಟಿ ವಿ ಅನ್ಬಾಕ್ಸಿಂಗ್ ನಮ್ಮ ಚಾನಲಲ್ಲಿ ಜೈ ಅನ್ಸ್ಬಿಡೋಣ. ತಗೋ ಹಿಡ್ಕೊ, ನೀನು ಮಾಡು. ಹೇಳಿ 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 ಆ ಮೂಲೆಯಿಂದ ಈ ಮೂಲೆವರೆಗೂ ನಡ್ಕೊಂಬರ್ಬೇಕು ಇವನು. ಫುಲ್ ಸೀಲ್ ಮಾಡಿ ಇಟ್ಬಿಟ್ಟು ಅವ್ರೆ ಕಿಡ್ನಿಗಿನ್ನೆಲ್ಲ ಹೊಡೆದು. ಏನಿದೆ ಇಲ್ಲಿ? ಕ್ಯೂರಿಯಾಸಿಟಿ ಜಾಸ್ತಿ ಇಲ್ಲ, ಬರೀ ಸೆಕೆಂಡ್ ಹ್ಯಾಂಡ್ ಟಿ ವಿ. ಏನು ಪ್ರಶ್ನೆ ಕೇಳ್ತಾರೆ ನೋಡ್ರಿ, ಹೊಸ ಟಿ ವಿದ ಇದು ಅಂತೆ. ಸೊ ಫಸ್ಟ್ ಆಫ್ ಆಲು ನಿಮಗೆ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಸ್ಟ್ಯಾಂಡ್ಗಳು ಸಿಗುತ್ತೆ. ಆ್ಯಂಡ್ ಬೈ ದಿ ವೇ MI ಬ್ರ್ಯಾಂಡ್ನ 4K ಟಿ ವಿ ಇದು. ಸೊ MI ಈ ವರ್ಷ ಲಾಂಚ್ ಮಾಡಿರುವಂತಹ MI 5X. ಹೊರಗಡೆನೇ ವಿತ್ ಬ್ಯಾಟ್ರೀಸು, ಒಂದು ರಿಮೋಟು, ಅದಾದಮೇಲೆ ಯೂಸರ್ ಮ್ಯಾನ್ಯುಯಲ್ಲು, ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಪ್ಲಸ್ ವಾರಂಟಿ ಕಾರ್ಡು ಎಲ್ಲ ಅದರೊಳಗೆ ಇರುತ್ತೆ. ಸೊ ಒಳಗಡೆ ನಮ್ಮ ಮೇನ್ ಪಾರ್ಟ್ ಟಿ ವಿ ಇರುತ್ತೆ. ಸೊ ಬನ್ನಿ ಟಿ ವಿನ ತೆಗೆದುಬಿಡೋಣ. ಏನು ನೋಡಬೇಕು? ಸದ್ಯಕ್ಕೆ ಪ್ರೊಟೆಕ್ಟಿವ್ ಬೋರ್ಡು ಸೈಡ್ ಇಡೋಣ. ಆ್ಯಂಡ್ ಇದ್ರ ಮೇಲೆ ಸ್ಟಿಕ್ಕರ್ ಏನೋ ಅನ್ಸರ್, ಅದನ್ನು ತೆಗೆದು ಸೈಡ್ಗೆ ಹಾಕೋಣ. ಇವಾಗ ನೆಕ್ಸ್ಟು ಸ್ಟೆಪ್ಪು ಸ್ಟ್ಯಾಂಡ್ಗಳನ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಏನು ಕತೆ ಅಂತ ಚೆಕ್ ಮಾಡೋದು. ಸೊ ಫಸ್ಟ್ ಟೈಮ್ ಆನ್ ಮಾಡಿರೋದು, ಸೆಟಪ್ ಆಗ್ತಾಯಿದೆ, ಫಸ್ಟ್ ಟೈಮ್ ಬೂಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಮೇ ಬಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಜಾಸ್ತಿ ಡೀಪಾಗೆಲ್ಲ ಹೋಗೋದು ಬೇಡ, ಸಿಂಪಲ್ಲಾಗಿ ಮೇಲ್ಮೇಲೆ ಸ್ವಲ್ಪ ನಾಲೆಜ್ ಕೊಡ್ತೀನಿ, ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಟಿ ವಿದು. ಸೊ ಇದು MIನ ಹೊಸ ಈ ವರ್ಷ ಲಾಂಚ್ ಆಗಿರೋವಂತಹ ಆಲ್ರೆಡಿ ಹೇಳ್ದಂಗೆ 5X ಟಿ ವಿ. ಸೊ 3 ವೇರಿಯಂಟಲ್ಲಿ ಬರುತ್ತೆ, ಒಂದು 43 ಇಂಚು, ಒಂದು 50 ಇಂಚು, ಇನ್ನೊಂದು 55 ಇಂಚು. ಬಟ್ ನಾನು ಪರ್ಚೇಸ್ ಮಾಡಿರೋದು 43 ಇಂಚು. ಅದಕ್ಕೂ ಒಂದು ರೀಸನ್ ಇದೆ, ದೊಡ್ಡದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಟಿ ವಿ ಒಂದು ಸ್ಟ್ಯಾಂಡ್ ಏನಿದೆ, ಆ ಸ್ಟ್ಯಾಂಡು ಇದನ್ನು ಮಾತ್ರ ಫಿಟ್ ಮಾಡೋದಕ್ಕಿಂತ ದೊಡ್ಡದು ತಂದರೆ ಫಿಟ್ ಆಗೋಲ್ಲ. ಆ್ಯಂಡ್ ಇಡೀ ಸ್ಟ್ಯಾಂಡನ್ನ ಡಿಸ್ಪೋಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬದಲು ಇಲ್ಲೂ ದುಡ್ಡು ಉಳಿಸ್ಬೋದು, ಅಲ್ಲೂ ದುಡ್ಡು ಕೊಟ್ಟು ತಂದಿರೋದನ್ನ ಉಳಿಸ್ಕೊಬೋದು. ಸೊ ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದು. 3 HDMI ಪೋರ್ಟ್ ಬರುತ್ತೆ, ಆ್ಯಂಡ್ ಅದ್ರ ಜೊತೆಗೆ 2 USB ಪೋರ್ಟ್ ಬರುತ್ತೆ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಇಥರ್ನೆಟ್ದು ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಸೊ ನೀವು ಲ್ಯಾನ್ ಕೇಬಲ್ ಕೂಡ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಈಸಿಯಾಗಿ ಮೂವೀಸು ಗಿವೀಸು ಏನೇನು ನೋಡಬೇಕು, ಆ್ಯಪ್ಸ್ ಯೂಸ್ ಮಾಡಬೇಕಾದ್ರೆ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಸೊ 4K ಕ್ವಾಲಿಟಿ ಕೊಡುತ್ತಂತೆ. ಸೊ ನೋಡೋಣಂತೆ ಏನು ಕತೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಬೂಟ್ ಮಾಡಿಬಿಟ್ಟು ಅದಾದಮೇಲೆ ಒಂದು ವಿಡಿಯೋ ಯಾರು ಪ್ಲೇ ಮಾಡಿಲ್ಲ, ನಾನು ವ್ಲಾಗ್ನೇ ಪ್ಲೇ ಮಾಡೋಣ ಮೊದಲನೇ ಸರಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಸದ್ಯಕ್ಕೆ ತಂದ್ಬಿಟ್ಟು ಇಟ್ಟಿದ್ದೀನಿ ಟಿ ವಿನ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ, ಎಲ್ಲೂ ಎಕ್ಸ್ಟ್ರಾ ಇಲ್ಲ, ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಸದ್ಯಕ್ಕೆ ರಿಮೋಟು ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಫಾಸ್ಟಾಗಿದೆ ಅಂತ ನೋಡ್ಬಿಡೋಣ. ಜಾಸ್ತಿ ಏನು ಲ್ಯಾಗ್ ಇಲ್ಲ, ತುಂಬ ಲೋ ಲೇಟೆನ್ಸಿ ಇದೆ. ಫಸ್ಟು ಓಪನ್ ಮಾಡೋದೇ ನಾವು ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಅಲ್ಲೇನು ಹೇಳಿ ಸರ್ಚ್ ಮಾಡಬೇಕು, KGK ಅಂತ ಪಟ್ ಅಂತ ಹೇಳ್ಬಿಟ್ಟು ನಮ್ಮ ವ್ಲಾಗ್ಸ್ ಬರುತ್ತೆ. ನಮ್ಮ ವ್ಲಾಗು ಹೈ ಕ್ವಾಲಿಟಿ ನೋಡೋಣ. ಇಲ್ಲಿ ನೋಡ್ರಿ, ಕಾಣಿಸ್ತಿದೆಯಾ? ಯಾಕೋ ನೋಡಿ, ಗಾಡಿ ಪಿಕಪ್ಪೇ ತಗೋತಾ ಇಲ್ಲ, ಡೌನ್ ಇದು. ಆದ್ರೂ ಫುಲ್ ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ, 40-50ರಲ್ಲಿದೆ. ಇನ್ನು ಕರೆಕ್ಟಾರೆ ಇರೋ ಐಸು. ಅಯ್ಯೋ ಇದ್ರಜ್ಜಿ ಇಷ್ಟು ಐಸ್ ಇತ್ತು ಮಾಡ್ಕೊಳ್ಳಿ. ಮೌಂಟ್ ಎವರೆಸ್ಟ್ ಇರೋ ಬೇಸ್ ಕ್ಯಾಂಪ್ ಕಿಂತ ಹೈ ಎಲ್ಲಿದ್ದೀವಿ ನಾವು. ಏನದು? ಏನಿಲ್ವಾ? ಗೊತ್ತಿಲ್ವಂತೆ ಅವನಿಗೆ. ಯಾರ್ದು ಬ್ಲಾಗ್ ಅದು? ಬನ್ನಿ, ಫ್ರೆಶ್ ಸ್ನೋ ಯಾವ ಥರ ಇರುತ್ತೆ, ಕೋಲ್ಡ್ ಆಗಿದೆ ಗೊತ್ತು, ಬಟ್ ಯಾರು ತಿನ್ಬಿಡೋಣ. ಕ್ವಾಲಿಟಿ